ಪುನರ್ನವ ಆಕ್ಚುಲಿ ಒಂದು ಸಸ್ಯದ ಹೆಸರು ಕೂಡ. ಪುನರ್ನವದ್ದು ಅದ್ರದ್ದು ಯೂಸ್ ಏನಂತ ಹೇಳಿದ್ರೆ ಅದು ರಿಜುವಿನೇಷನ್ ಅಂದ್ರೆ ಪುನಶ್ಚೇತನ. ಸೊ ಹಾಗೆ ಆರೋಗ್ಯನ ಮನುಷ್ಯನ ಆರೋಗ್ಯನ ಅದು ಪುನಶ್ಚೇತನ ಮಾಡುತ್ತೆ ಪುನರ್ನವ. ಅದೇ ತರ ನಾನು ಪುನರ್ನವ ಹೆಸರಿಟ್ಟಿರೋದು ಈ ನಮ್ಮದ್ದು ಅರಣ್ಯದ್ದು ಔಷಧಿ ಸಸ್ಯಗಳೇನಿದೆ ಅದರಿಂದ ಒಂದು ಕಾಡನ್ನು ಪುನಶ್ಚೇತನ ಮಾಡುವಂತ ಇದು ನಂದು ಕಾನ್ಸೆಪ್ಟ್. ಹಾಗಾಗಿ ನನ್ನ ಹತ್ರ ಈಗ ಸದ್ಯ 1.5 2 ಲಕ್ಷ ಅಷ್ಟು ಸಸ್ಯಗಳಿದೆ. 180 ಪ್ರಜಾತಿ ಇದೆ ನನ್ನ ಹತ್ರ. ಸೋರಾ ಬ್ರಾಕಿಯೇಟಾ ಅಂತ ಇದ್ರ ಲ್ಯಾಟಿನ್ ಹೆಸರು. ಇದಕ್ಕೆ ಕನ್ನಡದಲ್ಲಿ ಕೊರಜಿ ಅಂತಾರೆ. ಸ್ಕಿನ್ ಡಿಸೀಸಸ್ಗೆಲ್ಲ ಯೂಸ್ ಮಾಡ್ತಾರೆ. ಕೋಣನ ಕೊಂಬು ಅಂತ ಹೇಳ್ತಾರೆ. ಇದ್ರದ್ದು ಕಾಯಿ ಏನಿರುತ್ತಲ್ಲ ಉದ್ದ ಕೊಂಬಿನ ಆಕಾರದಲ್ಲಿರುವಂತ ಕಾಯಿ ಬಿಡುತ್ತೆ ಇದ್ರಲ್ಲಿ. ಏನಂದ್ರೆ ಅದು ಹಲವು ಮಕ್ಕಳ ಬಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದು ತಾಯಂದ್ರಿಗೆ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಇದನ್ನ ಮೇನ್ ಆಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ಶತಾವರಿ ಕಲ್ಪ ಒಂದು ಮಾಡ್ತಾರೆ. ಅದನ್ನ ಬಾಣಂತಿಯರಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ಕೊಡ್ತಾರೆ. ಹದಿಹರಿಯದ ಹೆಣ್ಮಕ್ಳು ಏನಿರ್ತಾರಲ್ಲ ಅಂಥವರಿಗೆ ಕೊಡೋದ್ರಿಂದ ಅವರಿಗೆ ಈ ಮುಟ್ಟಿಂದು ಇದೆಲ್ಲ ಇರುತ್ತಲ್ಲ ಪ್ರಾಬ್ಲಮ್ಸ್ ಅಂತದೆಲ್ಲ ಅದಕ್ಕೆಲ್ಲನೂ ಒಳ್ಳೇದು ರೆಗ್ಯುಲರ್ ಆಗುತ್ತೆ. ಅದ್ರ ಮುಖಾಂತರ ಇದನ್ನ ನಾವು ಫ್ರೀ ಕೊಡ್ತಿದೀವಿ. ಸೊ ಸಸಿ ಮಾಡ್ಲಿಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಇದನ್ನ. ಸೊ ಹಾಗಾಗಿ ನಾವು ಫ್ರೀ ಆಗಿ ಕೊಡ್ತೀವಿ. ಕಲ್ಲು ಸಂಪಿಗೆ ಅಂತೀವಿ. ಇದು ಒಂದು ಕಾಡ್ನಲ್ಲಿ ಬಿಡುವಂತ ಹಣ್ಣು. ವೆಸ್ಟರ್ನ್ ಘಾಟ್ಸ್ ಕಡೆ ಜಾಸ್ತಿ ಇರತ್ತೆ ಇದು. ಮೇಡಮ್ ನಮಸ್ತೆ. ನಮಸ್ತೆ. ನಮ್ಮ ಪರಿಚಯ ಮೇಡಮ್? ನಮಸ್ತೆ, ನಾನು ಸೀಮಾ ಅಂತ. ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿರೋ ಅರಳು ಮಲ್ಲಿಗೆಯಲ್ಲಿ ಪುನರ್ನವ ಅಂತ ನಾನು ಒಂದು ನೇಟಿವ್ ಅಂದ್ರೆ ಅರಣ್ಯದಲ್ಲಿ ಸಿಗುವಂತ ಸಸ್ಯಗಳು ಮತ್ತೆ ಔಷಧಿ ಸಸ್ಯಗಳದ್ದು ನರ್ಸರಿ ಮಾಡ್ತಾ ಇದ್ದೇನೆ. ಪುನರ್ನವ ಅಂದ್ರೆ ಪುನರ್ನವ ಆಕ್ಚುಲಿ ಒಂದು ಸಸ್ಯದ ಹೆಸರು ಕೂಡ. ಪುನರ್ನವದ್ದು ಅದ್ರದ್ದು ಯೂಸ್ ಏನಂತ ಹೇಳಿದ್ರೆ ಅದು ರಿಜುವಿನೇಷನ್ ಅಂದ್ರೆ ಪುನಶ್ಚೇತನ. ಸೊ ಹಾಗೆ ಆರೋಗ್ಯನ ಮನುಷ್ಯನ ಆರೋಗ್ಯನ ಅದು ಪುನಶ್ಚೇತನ ಮಾಡುತ್ತೆ ಪುನರ್ನವ. ಅದೇ ತರ ನಾನು ಪುನರ್ನವ ಹೆಸರಿಟ್ಟಿರೋದು ಈ ನಮ್ಮದ್ದು ಅರಣ್ಯದ್ದು ಔಷಧಿ ಸಸ್ಯಗಳೇನಿದೆ ಅದರಿಂದ ಒಂದು ಕಾಡನ್ನು ಪುನಶ್ಚೇತನ ಮಾಡುವಂತ ಇದು ನಂದು ಕಾನ್ಸೆಪ್ಟ್. ಹಾಗಾಗಿ ನಾವು ಗಾರ್ಡನಿಂಗ್ ಕೇಳಿದ್ವಿ ಬೇರೆ ಗದ್ದೆಗಳಲ್ಲಿ, ಕಾಡನ್ನೇ ರೀಜನರೇಟ್ ಮಾಡುವಂತದ್ದು, ಕಾಡು ಪುನಶ್ಚೇತನ ಮಾಡುವಂತ ಹಾಗಾಗಿ ಪುನರ್ನವ ಅಂತ ಹೆಸರಿಟ್ಟಿರೋದು. ಅಂದ್ರೆ ಕಾಡನ್ನೇ ಪುನಶ್ಚೇತನಗೊಳಿಸುವಂತದ್ದು ಏನಿದೆ ಮೇಡಮ್ ನಿಮ್ ನರ್ಸರಿಲಿ ತೋರಿಸಬಹುದಾ ಹಾಗಿದ್ರೆ ಅದನ್ನೆಲ್ಲ? ಖಂಡಿತ. ಎಲ್ಲಿದೆ ಅದು ಆಕ್ಚುಲಿ? ಇಲ್ಲಿ ನನ್ನ ಹತ್ರ ವೆಸ್ಟರ್ನ್ ಘಾಟ್ಸ್. ನಿಮ್ಮ ನರ್ಸರಿ? ನನ್ನ ನರ್ಸರಿ ಬಂದು ಅರಳು ಮಲ್ಲಿಗೆ ಅಂತ ವಿಲೇಜ್. ಅರಳು ಮಲ್ಲಿಗೆ ಅನ್ನೋ ಒಂದು ಹಳ್ಳಿ ಅಲ್ಲಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿದೆ. ದೊಡ್ಡಬಳ್ಳಾಪುರ ನೆಲಮಂಗಲ ರೋಡ್ನಲ್ಲಿ ದೊಡ್ಡಬಳ್ಳಾಪುರದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿ ಇದು ಅರಳು ಮಲ್ಲಿಗೆ ವಿಲೇಜ್ ಇದೆ. ಇಲ್ಲಿದೆ. ಈ ಜಾಗದಲ್ಲಿ ನಾನು ಒಂದು ಲೀಸ್ ತಗೊಂಡು ಒಂದು 3 ಎಕರೆ ಅಷ್ಟು ಲೀಸ್ ತಗೊಂಡು ಈ ನರ್ಸರಿ ಶುರು ಮಾಡಿದ್ದೇನೆ. 1 ವರ್ಷದ ಹಿಂದೆ ಶುರುವಾಗಿರೋದು. ಹಾಗಿದ್ರೆ ಹೇಗಿದೆ ನಿಮ್ ನರ್ಸರಿ ಅಂತ ತೋರಿಸಬಹುದಾ? ಏನೆಲ್ಲ ಕಾಡು ಪುನಶ್ಚೇತನಗೊಳಿಸಕ್ಕೆ ಯಾವ ತರ ಗಿಡಗಳು? ಖಂಡಿತ ಬನ್ನಿ. ಇದು ಎಷ್ಟು ಎಕರೆ? ಇದು 3 ಎಕರೆ ಜಮೀನು. ಇದರಲ್ಲಿ ಎಷ್ಟು ಗಿಡಗಳು ಇರ್ಬೋದು ಅಂದಾಜು? ನನ್ನ ಹತ್ರ ಈಗ ಸದ್ಯ 1.5 2 ಲಕ್ಷ ಅಷ್ಟು ಸಸ್ಯಗಳಿದೆ. 1.5 ಲಕ್ಷ ಸಸ್ಯಗಳಿದೆ. ಎಷ್ಟು ವಿಧಗಳು? ಅದರಲ್ಲಿ 180 ಪ್ರಜಾತಿ ಇದೆ ನನ್ನ ಹತ್ರ. ಸರಿ, ಹಾಗಿದ್ರೆ ತೋರಿಸಬಹುದಾ ನಿಮ್ಮ ಇದು ಏನೇನಿದೆ ಅನ್ನೋದು? ಖಂಡಿತ. ಇದು ಐಕ್ಸೋರಾ ಬ್ರಾಕಿಯೇಟಾ ಅಂತ ಇದ್ರ ಲ್ಯಾಟಿನ್ ಹೆಸರು. ಇದಕ್ಕೆ ಕನ್ನಡದಲ್ಲಿ ಕೊರಜಿ ಅಂತಾರೆ. ನಮ್ಮ ಗೊರವಿ ಜಾತಿಗೆ ಸೇರಿರುವಂತ ಒಂದು ಪ್ರಜಾತಿ ಇದು. ಸೊ ಕಾಡಲ್ಲಿ ಜಾಸ್ತಿ ಸಿಗತ್ತೆ, ಮಲೆನಾಡಲ್ಲೂ ಸಿಗತ್ತೆ, ಈ ಕಡೆ ನಮ್ಮ ಬಯಲುಸೀಮೆನಲ್ಲೂ ಸಿಗತ್ತೆ. ಇದರಲ್ಲಿ ಬಿಳಿ ಸಣ್ಣ ಹೂಗಳು, ತುಂಬಾ ಮಕರಂದ ಇರುತ್ತೆ ಅದರಲ್ಲಿ. ಸೊ ಇದು ಪಾಲಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಸ್ಯ ಇದು. ಅದಲ್ಲದೆ ಇದನ್ನ ಜನರು ಸ್ಕಿನ್ ಡಿಸೀಸಸ್ಗೆಲ್ಲ ಯೂಸ್ ಮಾಡ್ತಾರೆ. ಇದು ಇದಕ್ಕೆ ಬೊಟಾನಿಕಲಿ ಒರೋಕ್ಸೈಲಮ್ ಇಂಡಿಕಮ್ ಅಂತ. ಕೋಣನ ಕೊಂಬು ಅಂತ ಹೇಳ್ತಾರೆ. ಇದ್ರದ್ದು ಕಾಯಿ ಏನಿರುತ್ತಲ್ಲ ಉದ್ದ ಕೊಂಬಿನ ಆಕಾರದಲ್ಲಿರುವಂತ ಕಾಯಿ ಬಿಡುತ್ತೆ ಇದ್ರಲ್ಲಿ. ಇದರಲ್ಲಿ ಸಂಸ್ಕೃತದಲ್ಲಿ ಇದಕ್ಕೆ ಶೋನಕ ಅಂತಾರೆ. ಶೋನಕ ಅಂತ ಅಂತಾರೆ.
ಸೊ ಇದು ಇದು ನಮ್ದು ಡ್ರೈ ಡೆಸಿಡಿಯಸ್ ಇದರಲ್ಲಿ ಜಾಗದಲ್ಲಿ ಬೆಳೆಯತ್ತೆ. ಆಮೇಲೆ ಮಲೆನಾಡು ಅಂದ್ರೆ ಪೂರ್ತಿ ವೆಸ್ಟರ್ನ್ ಘಾಟ್ಸ್ ಎಲ್ಲ ಸ್ವಲ್ಪ ಅಲ್ಲಿಂದ ಎಲ್ಲಿ ಪ್ಲೇನ್ಸ್ ಶುರು ಆಗತ್ತಲ್ಲ ಅಲ್ಲೆಲ್ಲಾನು ಬೆಳೆಯತ್ತೆ. ಇದನ್ನ ನೀವು ದಶಮೂಲ ಅರಿಷ್ಟ ಅಂತ ಕೇಳಿರ್ತೀರಿ. ದಶಮೂಲ ಅರಿಷ್ಟ ಒಂದು ಆಯುರ್ವೇದದಲ್ಲಿ ಒಂದು ತುಂಬಾ ಇದು ನಾಮಾಂಕಿತ ಇದು ಔಷಧಿ. ಅದು ಅದರಲ್ಲಿ ದಶಮೂಲದಲ್ಲಿ 5 ದೊಡ್ಡ ಪ್ರಜಾತಿಗಳು 5 ಸಣ್ಣ ಪ್ರಜಾತಿಗಳನ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ಇದು ಒಂದು ಶಿವನಾಕ. ತುಂಬಾ ರೇರ್. ಕಗ್ಗಲಿ. ಇದು ಅಕೇಶಿಯಾ ಕಟೇಚು ಲ್ಯಾಟಿನ್ ನೇಮ್. ಕಗ್ಗಲಿ ಅಂತಾರೆ ಇದಕ್ಕೆ. ಕದಿರ ಏನಿದೆ ಅದು ಕತ್ತ ಮಾಡ್ತಾರಲ್ಲ ಇದರಲ್ಲಿ ಪಾನಲ್ಲೆಲ್ಲ ಯೂಸ್ ಮಾಡುವಂಥದ್ದು. ಇದನ್ನ ಪೂಜೆಗೂ ಯೂಸ್ ಮಾಡ್ತಾರೆ. ಈಗ ನಮ್ ಕನಕಪುರ ಸೈಡಲ್ಲಿ ಕಗ್ಗಲಿಪುರ ಅಂತ ಇದೆ. ಆ ಪೂರ್ತಿ ಏರಿಯಾದಲ್ಲಿ ಅದು ಡ್ರೈ ಡೆಸಿಡಿಯಸ್ ಇದು ಪೂರ್ತಿ ಈ ತರ ಮುಳ್ಳು ಇರುವಂತ ಇದು ಅಂತ ಜಾಗ ಇದದು ಫಾರೆಸ್ಟ್. ಆ ಏರಿಯಾದಲ್ಲಿ ಇದೇ ಜಾಸ್ತಿ ಇರೋದಕ್ಕೆ ಅದಕ್ಕೆ ಕಗ್ಗಲಿಪುರ ಅಂತ ಕೊಟ್ಟಿರೋ ಹೆಸರು. ಇದು ಕಾಕ್ಲೋಸ್ಪರ್ಮಮ್ ರಿಲಿಜಿಯೋಸಮ್ ಅಂತ. ಅರಿಶಿನ ಬೂರುಗ ಅಂತಾರೆ, ಸ್ವರ್ಣ ಬೂರುಗ ಅಂತಾರೆ. ಅಂದ್ರೆ ಅರಿಶಿನಕ್ಕೆ ನೀವು ಬೂರ್ಗ ನೋಡಿರ್ತೀರಿ ಎಲ್ಲ, ಅದು ಕೆಂಪು ಹೂವಿಂದಿರುತ್ತೆ. ಇದು ಅರಿಶಿನ ಕಲರ್ದು. ನಮ್ಮ ಮಾಕಳಿ ದುರ್ಗದಲ್ಲಿ, ದೇವರಾಯನ ದುರ್ಗದಲ್ಲಿ ಇದೆಲ್ಲ ಇಲ್ಲಿ ಮಾತ್ರ ಇವಾಗ ಸದ್ಯದಲ್ಲಿ ಉಳಿದಿದೆ. ಸೊ ನಾನು ಮಾಕಳಿ ದುರ್ಗದಲ್ಲಿ ಇದ್ರಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಸೀಡ್ಸ್ ಎಲ್ಲ ಇಲ್ಲೆಲ್ಲ ಕಲೆಕ್ಟ್ ಮಾಡಲಿಕ್ಕೆ ಯಾವುದು ಅನುಕೂಲ ಇಲ್ಲ ಅಲ್ಲಿ. ಸೊ ನಾವು ತುಂಬಾ ಕಡೆ ಓಡಾಡಿ ರೋಡ್ ಸೈಡಲ್ಲಿ ಹುಡುಕಿ ತಗೊಂಡ್ ಬರ್ತೇವೆ. ಸೊ ನಮ್ಗೆ ಇಲ್ಲಿ ನಮ್ಮ ಹತ್ರದಲ್ಲಿ ಇರುವಂತ ಈ ತರ ದೇವರಾಯನ ದುರ್ಗ ಆಯ್ತು, ಮಾಕಳಿ ದುರ್ಗ ಆಯ್ತು, ಇಂಥ ಕಡೆ ಎಲ್ಲಾನು ಎಲ್ಲಿ ನ್ಯಾಚುರಲ್ ಆಗಿ ಈ ಸಸಿಗಳು ಸಿಗತ್ತೆ, ಈ ಮರಗಳು ಸಿಗತ್ತೆ ಅಂತ ಕಡೆ ಸ್ವಲ್ಪ ಬೀಜ ಕಲೆಕ್ಟ್ ಮಾಡಿದ್ರೆ ನಾವು ಜೆನೆಟಿಕ್ ಡೈವರ್ಸಿಟಿ ಏನಿದೆ ಅದನ್ನ ಕನ್ಸರ್ವ್ ಮಾಡ್ಬೋದು. ಸೊ ಮೇನ್ ಒಂದು ಪ್ರಶ್ನೆ ಬರ್ತಾ ಇತ್ತು, ಈ ತರದ ಇದನ್ನೆಲ್ಲ ಎಲ್ಲಿ ಕಲೆಕ್ಟ್ ಮಾಡಿದ್ರಿ, ಹೆಂಗೆ ಅಂತ? ಇದು ದೇವರಾಯನ ದುರ್ಗ ಮತ್ತೆ ಸಿದ್ರಬೆಟ್ಟ ರೋಡ್ ಸೈಡ್ ಅಲ್ಲಿ ಇದೆ. ಸೊ ರೋಡ್ ಸೈಡ್ ಅಲ್ಲಿ ಇರೋ ಕಡೆಯಿಂದ ನಾವು ಹುಡುಕಿ ತರ್ತೀವಿ. ಫಾರೆಸ್ಟ್ ಒಳಗಡೆ ಹೋಗ್ಲಿಕ್ಕೆಲ್ಲ ಈಗ ಇದಿದೆ, ನಮ್ಗೆ ಪರ್ಮಿಷನ್ ಇಲ್ಲ ಅಲ್ಲ. ಮಾಕಳಿ ದುರ್ಗದಲ್ಲಿ ಈಗೆಲ್ಲ ಪರ್ಮಿಷನ್ ಇಲ್ಲ, ಎಲ್ಲೋ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಕಲೆಕ್ಷನ್ ಮಾಡ್ಲಿಕ್ಕೂ ಬಿಡೋದಿಲ್ಲ. ಸೊ ಅದರಿಂದ ಒಂದ್ ಸ್ವಲ್ಪ ಈ ತರ ನಮ್ಗೆ ಏನೋ ಕನ್ಸರ್ವ್ ಮಾಡ್ಲಿಕ್ಕೆ ತೊಂದರೆ ಆಗತ್ತೆ ಇಂಥದೆಲ್ಲಾನು. ಇದು ಹೊಳೆ ದಾಸವಾಳ ಅಂತಾರೆ, ಲ್ಯಾಜಿಸ್ಟ್ರೋಮಿಯಾ ಅಂತ ಹೊಳೆ ದಾಸವಾಳ ಅಂತಾರೆ. ಇದು ಇಲ್ಲಿ ನಮ್ಮ ಇದ್ರದ್ದು ನೇಟಿವ್ ಏನೇ ಇದು, ಬಟ್ ಜಾಸ್ತಿ ಇದ್ರಲ್ಲಿ ಅವೆನ್ಯೂ ಟ್ರೀ ಆಗಿ ಯೂಸ್ ಮಾಡ್ತಾರೆ. ತುಂಬಾ ಸುಂದರವಾಗಿರುವಂತ ಪಿಂಕ್ ಕಲರ್ದು ಹೂ ಬಿಡತ್ತೆ ಇದ್ರಲ್ಲಿ. ಸೊ ಹಾಗಾಗಿ ತುಂಬಾ ಕಡೆ ಅವೆನ್ಯೂ ಟ್ರೀಸ್ ಆಗಿ ಯೂಸ್ ಮಾಡ್ತಾರೆ. ನೀವು ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ರೋಡಲ್ಲಿ ತುಂಬಾ ಇದಾವೆ, ನೋಡ್ಬಹುದು. ಇದಕ್ಕೆ ಬ್ಯಾರಿಂಗ್ಟೋನಿಯಾ ಅಕ್ಯುಟ್ಯಾಂಗ್ಯುಲಾ ಅಂತ ಹೆಸರು, ಬೊಟಾನಿಕಲ್ ನೇಮ್. ಕನ್ನಡದಲ್ಲಿ ಸಮುದ್ರ ಫಲ ಅಂತಾರೆ. ಸಮುದ್ರ ಫಲ ಅಂತಾರೆ. ಇದು ಸಮುದ್ರದಲ್ಲಿ ಬಿಡುವಂತ ಈ ಮ್ಯಾಂಗ್ರೋವ್ಸ್ ಎಲ್ಲ ಇರುತ್ತಲ್ಲ, ಅದ್ರ ಜೊತೆಲಿ ಇರುವಂತ ಒಂದು ಸಸ್ಯ ಇದು. ಬಟ್ ಇದು ಹಾಗಂತ ಟೆರೆಸ್ಟ್ರಿಯಲ್ ಅಲ್ಲೂ ಇರುತ್ತೆ, ಅಲ್ಲೇ ಇರುತ್ತೆ ಅಂತಲ್ಲ, ಸಮುದ್ರದಲ್ಲೇ ಇರುತ್ತೆ ಅಂತಲ್ಲ. ಇದನ್ನ ಮಾಡ್ಬೋದು. ಇದ್ರ ವಿಶೇಷ ಏನಂದ್ರೆ, ಒಂದು ರಿಲಿಜಿಯಸ್ಲಿ ಆಲ್ಸೋ ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಧಾರ್ಮಿಕ ಇದಕ್ಕೆ ಒಂದು ವ್ಯಾಲ್ಯೂ ಇದೆ. 20ನೇ ಬುದ್ಧ ಏನಿದ್ರು, ಟಿಸ್ಸಾ ಅಂತ ಏನೋ ಹೇಳ್ತಾರ ಇದ್ರಲ್ಲಿ, ಅವರು ಇದ್ರ ಕೆಳಗಡೆ ಅವರಿಗೆ ಜ್ಞಾನೋದಯ ಆಗಿತ್ತು ಅಂತ ಒಂದು ಪ್ರತೀತಿ ಇದೆ, ಅದು ಒಂದು ಕತೆ ಇದೆ. ಹಾಗಾಗಿ ರಿಲಿಜಿಯಸ್ಲಿನೂ ಇದು ಇಂಪಾರ್ಟೆಂಟ್. ಮತ್ತೆ ಇದು ಹೇಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಪ್ರಸಾರ ಆಗಿ ಅದು ಬೇರೆ ಕಡೆ ಉಟ್ಕೊಳ್ಳುತ್ತೆ ಅನ್ನೋದಕ್ಕೆ ಅದು ಇನ್ನೊಂದು ಇಂಪಾರ್ಟೆಂಟ್ ಕತೆ ಇದೆ. ಅದು ಕತೆ ಅಲ್ಲ, ಇದು ಫ್ಯಾಕ್ಟ್ ಇದು. ಸೊ ಏನಂದ್ರೆ ಇದ್ರದ್ದು ಕಾಯಿ ಏನಿರುತ್ತಲ್ಲ ಅದು ಬಾಯಿಂಟ್ ಅಂದ್ರೆ ತೇಲುತ್ತೆ. ಅದು ಕಾಯಿ ಈಗ ಕಾಯಿ ಅಂದ್ರೆ ಏನು, ಜನರಲ್ ಆಗಿ ಅದು ಇಷ್ಟು ದೊಡ್ಡ ಕಾಯಿ ಇರುತ್ತಲ್ಲ, ಆ ಕಾಯಿ ಕೆಳಗಡೆ ಬಿದ್ರೆ ನೀರಲ್ಲಿ ಮುಳುಗ್ಬೇಕು. ಬಟ್ ಇದು ತೇಲುತ್ತೆ. ಸೊ ತೇಲಿ ಅದು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುತ್ತೆ. ತುಂಬಾ ಫೈಬ್ರಸ್ ಅಂದ್ರೆ ತುಂಬಾ ನಾರಿನಂಶ ಇರುವಂತ ಇದು. ಸೊ ತೇಲ್ಬಿಟ್ಟು ಅದು ಸಮುದ್ರದಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಅಲ್ಲಿ ಸೆಟ್ಲ್ ಆಗತ್ತೆ. ಸೊ ಈ ತರ ಅದು ಸ್ಪ್ರೆಡ್ ಆಗತ್ತೆ. ಇದನ್ನ ನಾನು ಯಾಕೆ ಬೆಳೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಕಾಡು ಪುನಶ್ಚೇತನ ಮಾಡೋದು ಒಂದು. ಎರಡನೇದು, ಈಗ ನಾವು ಆರ್ನಮೆಂಟಲ್ ಅಂತ ಹೇಳಿ ತುಂಬಾ ಎಕ್ಸಾಟಿಕ್ ಪ್ಲಾಂಟ್ಸ್ಗಳನ್ನ ತಗೊಂಡು ಬಂದು, ಅಂದ್ರೆ ನಾವು ಎಕ್ಸಾಟಿಕ್ ಅಂದ್ರೆ ನಮ್ಮ ದೇಶದಲ್ಲಿ ಮೂಲತಃ ನಮ್ಮ ದೇಶದ ಅಲ್ಲದೆ ಇರುವಂತ ಇದು ಸಸಿಗಳು ಗಿಡಗಳಿಂದ, ಅದಕ್ಕೆ ನಾವು ಎಕ್ಸಾಟಿಕ್ ಅಂತೀವಿ. ಅಂಥದನ್ನ ತಗೊಂಬಂದು ಬೆಳೆಸ್ತಾ ಇದ್ದಾರೆ.
ಸೊ ಅದರಿಂದ ನಮ್ಮ ಪರಿಸರಕ್ಕೆ ಏನು ಅದರಿಂದ ಇದಾಗ್ತಿಲ್ಲ, ನಮ್ಗೆ ಎಕೋಲಾಜಿಕಲ್ ಅದೇನು ಉಪಯೋಗ ಇಲ್ಲ. ಸೊ ಇದೇನಿದೆ ಇದರಲ್ಲಿ ತುಂಬಾ ಸುಂದರವಾಗಿರುವಂಥದ್ದು ಹೂ ಬಿಡುತ್ತೆ, ಗೊಂಚಲು ಹೂ ಇದ್ದು ಕೆಳಗಡೆ ಮುಖವಾಗಿ ಇರುವಂಥದ್ದು ಹೂ ಬಿಡುತ್ತೆ. ಸೊ ಈ ಥರದನ್ನ ಇಂಟ್ರೊಡ್ಯೂಸ್ ನಾವು ಲ್ಯಾಂಡ್ಸ್ಕೇಪಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಇದನ್ನ ಕಮರ್ಷಿಯಲ್ ವ್ಯಾಲ್ಯೂಗೂ ಮುಂದೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಯಾವ ರೀತಿ ಕಮರ್ಷಿಯಲ್ ಅಂದ್ರೆ ಈಗ ನೋಡಿ, ಲ್ಯಾಂಡ್ಸ್ಕೇಪ್ ಇವಾಗ ನಾನು ಈ ಗಿಡನ ಆಯುರ್ವೇದ ಗಿಡ ಅಂತನೋ ಮೆಡಿಸಿನಲ್ ಅಂತನೋ ಇಲ್ಲ ಒಂದು ಜೀವ ವೈವಿಧ್ಯತೆಗೆ ಅಂತನೋ ಕೊಡಕ್ ಹೋದ್ರೆ ಜನಕ್ಕೆ 20-30 ರೂಪಾಯಿಗೆ ಬೇಕು. ಆದ್ರೆ ಇದನ್ನ ನಾನು ಆರ್ನಮೆಂಟಲ್ಗೆ ಅಂತ ನಾನು ಹೇಳಿ ಯೂಸ್ ಮಾಡಿದಾಗ ಆರ್ನಮೆಂಟಲ್ ಪ್ಲಾಂಟ್ಸ್ನವ್ರು ಅವರು 4,000, 5,000, 500 ರೂಪಾಯಿಂದ ಸಸ್ಯದ ಸೈಜ್ ಮೇಲೆ ಮಾರ್ತಾರೆ. ಇಂಥ ಗಿಡಗಳನ್ನ ನಾವು ಬೆಳೆಸಿದಾಗ ನಾವು ಅಲ್ಲಿ ಅಂದ್ರೆ ಮೇನ್ ಇವಾಗ ನಾವು ಕಾಡು ಜಾತಿ ಗಿಡಗಳನ್ನ ಒಂದು ಆರ್ನಮೆಂಟಲ್ ಅಂದ್ರೆ ಎಸ್ಥೆಟಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣುವಂಥದ್ದು. ಅಂಥ ವ್ಯಾಲ್ಯೂ ಇರೋವಂಥ ಗಿಡಗಳನ್ನ ನಾವು ಬೇರೆ ಜಾತಿಯಿಂದ ಬೇರೆ ಕಡೆಯಿಂದ ತಂದು ಬೆಳೆಸ್ತೇವೆ. ಅದ್ರ ಬದಲು ಇಂಥದನ್ನ ನಾವು ಪ್ರಮೋಟ್ ಮಾಡಿದ್ರೆ ನಮ್ಮದು ಜೀವ ವೈವಿಧ್ಯತೆಗೂ ಒಳ್ಳೆಯದು, ಮತ್ತು ಅದಕ್ಕೆ ಬೇರೆ ಇನ್ನೊಂದು ರೀತಿ ವ್ಯಾಲ್ಯೂ ಸಿಗುತ್ತೆ, ಕಮರ್ಷಿಯಲ್ ವ್ಯಾಲ್ಯೂ ಅಂತ ಹೇಳಿದ್ದು. ಈಗ ನೀವು ಕಕ್ಕೆ ನೋಡಿರ್ತೀರಲ್ಲ, ಕಕ್ಕೆ ಅದು ಕ್ಯಾಶಿಯಾ ಫೆಸ್ಟಿವಲ್ ಕಕ್ಕೆ, ಅದು ಗೋಲ್ಡನ್ ಶವರ್ ಅಂತ ಹೇಳ್ತಾರೆ. ಗೋಲ್ಡನ್ ಶವರು ಈಗ ಅದನ್ನು ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತಾರೆ, ಅವೆನ್ಯೂ ಟ್ರೀಗ ಯೂಸ್ ಮಾಡ್ತಾರೆ. ಸೊ ಅದೇ ಥರ ಇದನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು. ಇದನ್ನು ಅದೇ ಥರನೇ ಸೇಮ್ ಫ್ಲವರ್ಸ್ ತುಂಬ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ಹಾಗೆ ಕೂಡ ಫ್ಲೋಟಿಂಗ್ ನಟ್ ಅಂತ ಹೇಳ್ತಾರೆ, ನೀವು ಇದನ್ನು ಕೂಡ ಹೌದು ಇದು ಎಲ್ಲಾನು ನಾವೇನು ಹೇಳ್ತೀವಿ ಬಯೋಲಾಜಿಕಲಿ ಎವಲ್ಯೂಷನ್ ಆಗಿರೋವಂಥದ್ದು. ಸೊ ಈಗ ಕೋಕೋನಟ್ ಆಯ್ತು, ಅದು ಫೈಬ್ರಸ್ ಇರೋದ್ರಿಂದ ಅದು ತೇಲುತ್ತೆ. ಸೊ ಅದು ಮುಳುಗಲ್ಲ ಎಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಇಲ್ಲ ಅಂದ್ರೆ ಅದು ಇವಾಗ ನಾವು ತಗೊಂಡು ಹೋಗಿ ಬೇರೆ ಕಡೆ ಹಾಕಿ ಬೆಳೆಸುವಂಥದ್ದು ಅವಾಗೆಲ್ಲ ಇದೆ. ಅಂದ್ರೆ ಇದು ಈಗ ನಾವು ಮಾಡ್ತಿರೋದು ಆಕ್ಚುಲಿ ಸಮುದ್ರದ್ದು ಇದೇನಿದೆಲ್ಲ ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ. ಒಂದು ವೈವಿ ಪ್ಯಾರಿ ಅಂತೇನೋ ಇದಾವೆ ಅದರಲ್ಲಿ. ಹೇಗಂದ್ರೆ ಈಗ ಮ್ಯಾಂಗ್ರೋವ್ಸ್ ಕೆಲವು ರೈಸೋಫೋರಾ ಅಂತ ಇದೆ, ಇನ್ನೂ ಇದೆ. ಅದರೆಲ್ಲ ಹೇಗಂದ್ರೆ ಕಾಯಿ ಬಿಡುತ್ತೆ, ಕಾಯಿಂದ ಮೇನ್ ಬೇರೇನಿದೆ, ತಾಯಿ ಬೇರು ನಾವು ಹೇಳ್ತೀವಲ್ಲ, ಆ ಥರದ್ದು ಬೇರು ಮರದಲ್ಲೇನೆ ಬಿಡುತ್ತೆ, ಕಾಯಿ ಜೊತೆಲೇ ಬಿಡುತ್ತೆ. 2 ವರ್ಷ 3 ವರ್ಷ ಅದ್ರ ಬೇರ್ ಬಂದು ಅದು ತುಂಬಾ ದಪ್ಪ ಆಗಿ ಇದು ನನ್ನ ಬೆರಳಷ್ಟು ದಪ್ಪ ಆಗಿ ಅದು ತುಂಬಾ ಶಾರ್ಪ್ ಎಡ್ಜಲ್ಲಿ ಇರುತ್ತೆ. ಸೊ ಅದು ಕೆಳಗ್ ಬಿದ್ದಾಗ ಹೇಗಂದ್ರೆ ರಿಕ್ರೂಟ್ಮೆಂಟ್ ಅದು ಸೀದಾ ಕರೆಕ್ಟ್ ಆಗಿ ಅದು ಒಂದು ಇದ್ರ ತರ ಬಾಣ ತರ ಹಿಂಗ್ ಕೆಳಗ್ ಬೀಳುತ್ತೆ. ಅಲ್ಲಿ ಬಿದ್ದಾಗ ಅಲ್ಲಿ ಗೌಜು ಪ್ರದೇಶದಲ್ಲಿ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಅದು ಕಾಯ ಬಿದ್ರೆ ತೇಲ್ ಹೋಗ್ಬಿಡುತ್ತೆ, ಮುಳುಗ್ ಹೋಗ್ಬಿಡುತ್ತೆ, ಅದು ಮತ್ತಲ್ಲಿ ಬರಲ್ಲ. ಸೊ ಈ ತರದೆಲ್ಲ ಎವಲ್ಯೂಷನ್ ಆಗಿದೆ. ಬೀಜ ಪ್ರಸಾರದಿಂದ ಮಾತಾಡ್ತಾ ಹೋದ್ರೆ ತುಂಬಾ ಇಂಟ್ರೆಸ್ಟ್. ತುಂಬಾ ಬೀಜ ಪ್ರಸಾರ ಒಂದೊಂದು ಬೇರೆ ಬೇರೆ ಟೆಕ್ನಿಕ್. ಹೌದು ಬೀಜ ಪ್ರಸಾರದ್ದು ಕೆಲವು ಅಂದ್ರೆ ನಾವು ಗಾಳಿಯಿಂದ ಬೀಜ ಪ್ರಸಾರ ಆಗತ್ತೆ, ಪಕ್ಷಿಗಳಿಂದ ಆಗತ್ತೆ, ಪ್ರಾಣಿಗಳಿಂದ ಆಗತ್ತೆ. ಈಗ ನಾನು ಅಲ್ಲಿ ನಿಮ್ಗೆ ಆಮೇಲೆ ತೋರಿಸ್ತೇನೆ. ಟರ್ಮಿನಾಲಿಯಾ ಚೆಬ್ಯುಲಾ ಅಂತ, ಅಂದ್ರೆ ಅಳಲೆಕಾಯಿ, ನೀವು ಕೇಳಿರ್ತೀರ ಅಳಲೆಕಾಯಿ ಪಂಡಿತ ಅಂತ ಏನ್ ಹೇಳ್ತೀವಲ್ಲ, ಅದು ತ್ರಿಫಲದಲ್ಲಿ ಒಂದು ಐಟಮ್ ಅದು. ಸೊ ಅದನ್ನ ನಾ ತಗೊಂಡ್ ಬಂದು ಹಾಕಿದ್ದೆ ಮೊದಲ ಸಲ, ಬರ್ಲಿಲ್ಲ. ಮತ್ತೆ ಏನೇನೋ ಸೀಡ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ವಿ, ಆಗ್ಲೂ ಬರ್ಲಿಲ್ಲ. ಕೊನೆಗೆ ಒಬ್ರು ಟ್ರೈಬಲ್ ಅವ್ರ ಹತ್ರ ಹೋಗಿ, ನೀನು ನನಗೆ ಎಲ್ಲ ಅಂದ್ರೆ ಬರುತ್ತೆ 25-30 ದಿನ 45 ದಿನ ಆದ್ಮೇಲೆ ಬರಬಹುದು, ಅಷ್ಟರಲ್ಲಿಗೆ ಸ್ವಲ್ಪ ಕೆಲವೆಲ್ಲ ಹಾಳು ಆಗ್ಬಿಟ್ಟಿರುತ್ತೆ. ಸೊ ತುಂಬ ಲೇಟ್ ಆಗ್ತಿತ್ತು ಜರ್ಮಿನೇಷನ್. ಸೊ ಒಬ್ಬ ಟ್ರೈಬಲ್ ಹತ್ರ ಹೋಗಿ ನಾವು ಮಾತಾಡಿ, ನೀನು ಹುಡುಕಿ ಯಾವುದು ಪ್ರಾಣಿಗಳು ತಿಂದು, ಕುರಿಗಳು ತಿಂದು ಇದರಲ್ಲಿ ಅದ್ರದ್ದು ಹಿಕ್ಕೆ ಜೊತೆಲಿ ಏನು ಬಿದ್ದಿರತ್ತಲ್ಲ ಅದನ್ನ ಕಲೆಕ್ಟ್ ಮಾಡಿ ತಂದ್ಕೊಡಿ ಅಂತ ತಂದಿದ್ದು. ನನಗೆ 10 days ಅಲ್ಲೇ ಚೆನ್ನಾಗಿ ಬಂದಿದೆ ಎಲ್ಲಾನು. ಎಲ್ಲಾನು ಬೀಜನೂ ಜರ್ಮಿನೇಷನ್ ಆಗಿದೆ. ನ್ಯಾಚುರಲ್ ಆಗಿ ಸೀಡ್ ಟ್ರೀಟ್ಮೆಂಟ್ ಆಗ್ತಾ ಇದೆ. ಸೀಡ್ ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ, ಯಾಕಂದ್ರೆ ಅದ್ರ ಮೇಲಿಂದ ಅಂಶ ಎಲ್ಲ ಅದು ತಿಂದಿರುತ್ತೆ, ಬೀಜ ಚೆನ್ನಾಗಿ ಇದಾಗತ್ತೆ. ಆಮೇಲೆ ಗಟ್ಟಲ್ಲಿ ಆಸಿಡ್ ಇರುತ್ತಲ್ಲ, ಹೊಟ್ಟೆನಲ್ಲಿ ಅದು ಆಸಿಡ್ ಇರುತ್ತೆ. ಸೊ ಆಸಿಡ್ ಟ್ರೀಟ್ಮೆಂಟ್, ಈಗ ನಾವು ಸೀಡ್ ಟ್ರೀಟ್ಮೆಂಟ್ ಅಂದ್ರೆ ಏನ್ ಮಾಡ್ತೀವಿ, ವೇರಿಯಸ್ ಡೈಲ್ಯೂಷನ್ ಅಲ್ಲಿ ಆಸಿಡ್ಸ್ ನ ಯೂಸ್ ಮಾಡ್ತಾರೆ. ಇಲ್ಲ ನಾವು ಗೋಮೂತ್ರ ಯೂಸ್ ಮಾಡ್ತೀವಿ, ಅದರಲ್ಲೂ ಆಸಿಡಿಕ್ ನೇಚರ್. ಸೊ ಹೀಗೆ ಇದೆಲ್ಲ ಅದು ಹೊಟ್ಟೆಯಲ್ಲಿ ಇದರಿಂದ ಪಾಸ್ ಆದಾಗ, ಗಟ್ಟಿಂದ ಪಾಸ್ ಆದಾಗ ಚೆನ್ನಾಗಿ ಟ್ರೀಟ್ಮೆಂಟ್ ಆಗಿರೋದು ನಮಗೆ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ. ಇದು ಕ್ಯಾರಿಸ್ಸಾ ಕೆರೆಂಡಸ್ ಅಂತ, ಇದಕ್ಕೆ ಕನ್ನಡದಲ್ಲಿ ಕವಳಿ ಹಣ್ಣು ಅಂತೀವಿ. ಕವಳಿ ಹಣ್ಣು ಈ ಬೇಸಿಗೆ ಕಾಲದಲ್ಲಿ ಬಿಡುವಂತ ಒಂದು ಹಣ್ಣು. ಸೊ
ಇದು ಉಪ್ಪಿನಕಾಯಿನೂ ಹಾಕ್ತಾರೆ, ಉಪ್ಪಿನಕಾಯಿ ಹಾಕ್ತಾರೆ, ಹಣ್ಣು ತಿಂತಾರೆ, ಸ್ಕ್ವಾಶ್ ಮಾಡ್ತಾರೆ, ಜಾಮ್ ಮಾಡ್ತಾರೆ. ಇದು ಮೆಡಿಸಿನಲ್ ಇದಿದೆ, ಪ್ರಾಪರ್ಟೀಸ್ ಇದೆ ಇದರಲ್ಲಿ. ಇದನ್ನ ಈಗ ಬಯೋಫೆನ್ಸಿಂಗ್ ಅಂತ ಏನ್ ಮಾಡ್ತೀವಿ ಅಂದ್ರೆ, ನಾವು ಈ ಕಂಪೌಂಡ್ ಏನ್ ಹಾಕ್ತಿವಲ್ಲ ಅದ್ರ ಬದಲು ಈ ತರ ಹಿಂದೆಲ್ಲಾನು ಬೇಲಿ ಅಂತ ಹಾಕ್ತಾ ಇದ್ರು. ಈಗ ಬೇಲಿ ಸಂದಿಲ್ಲೇ ಇರ್ತಾ ಇದ್ದಿದ್ದು. ಇದು ಬಹಳ ಇದು ಪಕ್ಷಿಗಳಿಗೂ ಬಹಳ ಒಳ್ಳೆ ಫೇವ್ರೆಟ್ ಇದು ಹಣ್ಣಿದು. ಸೊ ಬೇಲಿ ಸಂದಿಲ್ ಇರ್ತಿತ್ತು. ಸೊ ಈಗ ಇದನ್ನ ನಾನು ಇಟ್ಕೊಂಡಿರೋದು ಅದೇ ಪ್ರಮೋಟ್ ಮಾಡ್ಲಿಕ್ಕೆ, ಬಯೋಫೆನ್ಸಿಂಗ್ ಆಗಿ ಯೂಸ್ ಮಾಡಿ, ಮತ್ತೆ ಅದನ್ನ ಬೇಲಿಯಾಗಿ ಯೂಸ್ ಮಾಡೋಕೆ ಇಂಟ್ರೊಡ್ಯೂಸ್ ಮಾಡಿ ತಗೊಳಕ್ಕೆ. ಕೆಲವರೆಲ್ಲ ಫೋನ್ ಮಾಡಿದ್ದಾರೆ ಈ ತರ. ನನಗೆ ನಿನ್ನೆ ತಾನೇ ಕವಳಿ ಹಣ್ಣಿದು ನನಗೆ ಸಿಗತ್ತೆ. ನಾವು ಪೂರ್ತಿ 1,000 ಬೇಕು ನನಗೆ, ಬೇಲಿನೇ ಹಾಕ್ಬೇಕು ಅಂತ. ಸೊ ನಾವು ಬಯೋಫೆನ್ಸಿಂಗ್ ಅಲ್ಲಿ ಈ ತರ ಗಜ್ಜುಗ, ಸೀಗೆಕಾಯಿ, ಮತ್ತೆ ಇನ್ನೊಂದು ಸೀಗೆ ಪೊದೆ ಅಂತ ಬರುತ್ತೆ, ಅದ್ರದ್ದು ಸೀಗೆ ಪ್ರಜಾತಿಗೆ ಸೇರಿರುವಂಥದ್ದು ಅದು, ಮತ್ತೆ ಈ ಕವಳಿ ಹಣ್ಣು, ಮತ್ತೆ ಇಂಗಳ ಅಂತ ಇನ್ನೊಂದಿರುತ್ತೆ. ಇವನ್ನೆಲ್ಲಾನು ಬೇಲಿಗೆ ಅಂತ ನಾವು ಪ್ರಮೋಟ್ ಮಾಡ್ತೇವೆ. ಇದು ಗಾರ್ಡೇನಿಯಾ ರೆಸಿನಿಫೆರಾ ಅಂತ. ರೆಸಿನಿಫೆರಾ ಅಂದ್ರೆ ಇದರಲ್ಲಿ ಒಂದು ರೆಸಿನ್ ಅಂದ್ರೆ ಒಂದು ಅಂಟು ತರ, ಗಮ್ ತರ ಒಂದು ಸೆಕ್ರೇಷನ್ ಆಗುತ್ತೆ, ಸ್ರಾವ ಆಗುತ್ತೆ ಇದರಲ್ಲಿ. ಸೊ ಬೆಳಗಿನ ಜಾವದೊತ್ತು ಜಾಸ್ತಿ, ಇಷ್ಟೊತ್ತಿಗೆ ಕಾಣಲ್ಲ, ಈ ಏನ್ ಟಿಪ್ ಇರುತ್ತಲ್ಲ ಇಂಥ ಕಡೆ ಅದು ಗಮ್ ಆಗುತ್ತೆ. ಇದು ನಮ್ದು ಹಿಂಗು ಏನ್ ಹೇಳ್ತೀವಲ್ಲ, ಒಂದು ನಾಡಿ ಹಿಂಗು ಅಂತ ಹೇಳ್ತಾರೆ, ಆ ಹಿಂಗುನು ಇದ್ರಲ್ಲೇ ಮಾಡೋದು. ಹಾ, ಅಂದ್ರೆ ಇದ್ರಲ್ಲಿ ಬೇರೆ ಬೇರೆ ತರ ಹಿಂಗಲ್ಲೂ ಬೇರೆ ಬೇರೆ ಇದಿದೆ. ಇದು ಒಂದು ಇದು ಹಿಂಗ್ ಬರ್ತಿದ್ರಲ್ಲಿ ಡಿಕಾಮಲಿ ಅಂತ ಹೇಳ್ತಾರೆ. ಇದು ಹಿಂದಿನಲ್ಲಿ ಡಿಕಾಮಲಿ ಅಂತ ಹೇಳ್ತಾರೆ. ಇದು ಇದರಲ್ಲಿ ಸ್ಟಮಕ್ ಇದೇನಿರುತ್ತಲ್ಲ, ಇದರಲ್ಲಿ ಜಂತುಗಳು ಎಲ್ಲ ಏನ್ ಹೇಳ್ತೀವಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಆಸ್ಪರಾಗಸ್ ರೆಸಿಮೋಸಸ್ ಅಂತ, ಶತಾವರಿ ಅಂತಾರೆ ಕನ್ನಡದಲ್ಲಿ. ಹಲವು ಮಕ್ಕಳ ತಾಯಿ, ಹಲವು ಮಕ್ಕಳ ಬೇರು, ಹಲವು ಮಕ್ಕಳ ಬಳ್ಳಿ, ಆ ತರ ಎಲ್ಲ ಇದೆ. ಹಲವು ಮಕ್ಕಳ ಬಳ್ಳಿ. ಸೊ ಇದ್ರಲ್ಲಿ ಹೇಗಂದ್ರೆ, ಇದ್ರದ್ದು ನೀವು ರೂಟ್ಸ್ ನೋಡಿದ್ರೆ ಇದರಲ್ಲಿ ಸಣ್ಣ ಸಣ್ಣದ ರೈಸೋಮ್ ಅಂತೀವಿ ನಾವು. ಹೇಗೆ ಕ್ಯಾರೆಟ್ ಹೇಗೆ ನೆಲದಲ್ಲಿ ಭೂಮಿನಲ್ಲಿ ಬರುತ್ತಲ್ಲ, ಆ ತರ ಇದು ಭೂಮಿನಲ್ಲಿ ನಮ್ಮ ಫಿಂಗರ್ಸ್ ಅಷ್ಟಿರುವಂಥದ್ದು ಗಡ್ಡೆ ಇರುತ್ತೆ ಇದರಲ್ಲಿ. ಅದು 100 ಗಡ್ಡೆ ಇರುತ್ತೆ ಅದರಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ಅದು ಹಲವು ಮಕ್ಕಳ ಬಳ್ಳಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು ತಾಯಂದ್ರಿಗೆ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಇದನ್ನ ಮೇನ್ ಆಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ಶತಾವರಿ ಕಲ್ಪ ಒಂದು ಮಾಡ್ತಾರೆ. ಅದನ್ನ ಬಾಣಂತಿಯರಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿ ಹಾಲು ಉತ್ಪಾದನೆ ಜಾಸ್ತಿ ಆಗ್ಲಿಕ್ಕೆ ಕೊಡ್ತಾರೆ. ಸೊ ಇದರಲ್ಲಿ ಅವ್ರು ಹೇಳೋದೇನಂದ್ರೆ, ಅವರಿಗೆ ಇದನ್ನ ಮಕ್ಕಳನ್ನ ಆರೋಗ್ಯಕರವಾಗಿಡ್ಲಿಕ್ಕೆ ಮತ್ತೆ ಹಾಲು ಜಾಸ್ತಿ ಉತ್ಪಾದನೆ ಮಾಡಿದ್ರೆ ಅದಕ್ಕೋಸ್ಕರ ಹಲವು ಮಕ್ಕಳ ಬಳ್ಳಿ ಅಂತ ಹೇಳೋದು. ಆಮೇಲೆ ಇನ್ನೊಂದೇನಿರುತ್ತೆ ಕಲ್ಪನೆ, ಬರೀ ತಾಯಂದಿರಿಗೆ ಮಾತ್ರ ಅಂತ, ಬಟ್ ಇನ್ಫ್ಯಾಕ್ಟ್ ಇದು ಈವನ್ ಪುರುಷರಿಗೂ ಸಹ ಇದು ಒಳ್ಳೆಯದು. ಆದರೆ ಅವರು ಅದನ್ನು ಡೈಲಿ ತಗೊಳ್ಳೋ ಹಾಗಿಲ್ಲ, ಅವರಿಗೆ ಅಂದರೆ ಲಿಮಿಟೆಡ್ ಆಗಿ ಯಾವುದೋ ಒಂದು ಕ್ವಾಂಟಿಟಿ ಅವ್ರ ಆಯುರ್ವೇದ ಪ್ರಕಾರ ಹೇಳೋದ ಥರ. ಸೊ ಇದು ತಾಯಂದಿರಿಗೆ ಈ ಶತಾವರಿ ಕಲ್ಪ ಅಂತ ಅಂದ್ರೆ, ಈ ಬೇರೇನಿದೆಯಲ್ಲ ಈ ಬೇರನ್ನ ಕುದಿಸಿ ಅದ್ರದ್ದು ಪೌಡರ್ ಮಾಡಿಬಿಟ್ಟು ಅದ್ರದ್ದು ಸಿಪ್ಪೆ ಮತ್ತೆ ಒಳಗಡೆ ಒಂದು ನಾರಿನ ಅಂಶ ಒಂದಿರುತ್ತೆ ಮಧ್ಯದಲ್ಲಿ, ಅದನ್ನ ತೆಗೆದು ಅದನ್ನ ಹಾಲಲ್ಲಿ ಕುದಿಸ್ತಾರೆ. ಆ ಹಾಲಲ್ಲಿ ಕುದಿಸಿ ಅದನ್ನ ಬಾಣಂತಿರಿಗೆ ಕೊಡೋದು. ಮತ್ತೆ ಈ ಇವ್ರು ಇರ್ತಾರಲ್ಲ, ಅಂದ್ರೆ ಅಡೋಲಸೆನ್ಸ್ ಏನಿರ್ತಾರಲ್ಲ, ಅಂದರೆ ಹದಿಹರಿಯದ ಹೆಣ್ಮಕ್ಳು ಏನಿರ್ತಾರಲ್ಲ ಅಂಥವರಿಗೆ ಕೊಡೋದ್ರಿಂದ ಅವರಿಗೆ ಈ ಮುಟ್ಟಿಂದು ಇದೆಲ್ಲ ಇರುತ್ತಲ್ಲ ಪ್ರಾಬ್ಲಮ್ಸ್ ಅಂತದೆಲ್ಲ, ಅದಕ್ಕೆಲ್ಲನೂ ಒಳ್ಳೆಯದು, ರೆಗ್ಯುಲರ್ ಆಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾರೆ. ಇದನ್ನು ತಾವು ತಮ್ಮ ಇದರಲ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀರಾ? ಇದು ಆಕ್ಚುಲಿ ಇದು ಒಂದು ಪ್ರಾಜೆಕ್ಟ್ ಮುಖಾಂತರ ನಾನು ಮಾಡಿರೋದು. ಒಟ್ಟು ಒಂದು 20,000 ಅಷ್ಟು ಗಿಡ ಮಾಡಿದ್ವಿ. ಇದು ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಅಂತ ಇದೆ, ಮಿನಿಸ್ಟ್ರಿ ಆಫ್ ಆಯುಷ್ ಒಳಗಡೆ ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಅಂತ ಇದೆ. ಅವರು ಮತ್ತೆ ಬೆಂಗಳೂರಿನ ಗಾರ್ಡನ್ ಯೂನಿವರ್ಸಿಟಿಯವರು ಸೇರಿ ಈ ಪ್ರಾಜೆಕ್ಟ್ ಮಾಡಿರೋದು. ನನಗೆ ಇದನ್ನ ಫಂಡಿಂಗ್ ಮಾಡಿದ್ದಾರೆ. ಸೊ ಇದೇನಂದ್ರೆ, ಈ ಶತಾವರಿನ ನಾವು ಮನೆ ಮನೆಗೂ ತಲುಪಿಸ್ಬೇಕು, ಶತಾವರಿ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಆಗತ್ತೆ, ಸ್ತ್ರೀ ಆರೋಗ್ಯಕ್ಕೆ ಹೇಗೆ ಹೆಲ್ಪ್ ಆಗತ್ತೆ ಅಂತ ಅವ್ರದ್ದು ಒಂದು ಅಭಿಯಾನ ಮಾಡಿದ್ದಾರೆ.
ನ್ಯಾಷನಲ್ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಅವರು. ಅದ್ರ ಮುಖಾಂತರ ಇದನ್ನ ನಾವು ಫ್ರೀ ಕೊಡ್ತಿದೀವಿ. ಸೊ ಸಸಿ ಮಾಡ್ಲಿಕ್ಕೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಇದನ್ನ. ಸೊ ಹಾಗಾಗಿ ನಾವು ಫ್ರೀ ಆಗಿ ಕೊಡ್ತೀವಿ. ಈಗ ನಿಮ್ ನರ್ಸರಿಗೆ ಬಂದು ಫ್ರೀ ಆಗಿ ಸಿಗುತ್ತೆ? ಇದು ಫ್ರೀ ಆಗಿ ಸಿಗತ್ತೆ, ಬಟ್ ಬಂದು ತಗೊಂಡೋಗ್ಬೇಕು. ಬಂದ್ ತಗೊಂಡ್ ಹೋಗ್ಬೇಕು. ಹಾಗೆ ಇನ್ನು ಹಸುಗಳಲ್ಲೂ ಕೂಡ ಹಸುವಿನಲ್ಲೂ ಹಾಲು. ಹೌದು, ಹಾಲು ಏನದು ಹಸುವಿನಲ್ಲಿ? ಹಸು ಆಕ್ಚುಲಿ ಇದೆಲ್ಲಾನು ಈ ಇದರಿಂದ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ ತಿಳಿದಿದ್ದೇನೆ ಪ್ರಾಣಿಗಳಿಂದ ಮನುಷ್ಯನ್ಗೆ. ಸೊ ಹೇಗಂದ್ರೆ ಇದು ಹಸುಗಳು ಇದನ್ನ ಹುಡ್ಕೊಂಡು ಹೋಗಿ ಅದನ್ನ ಬೇರುಗಳನ್ನ ತೆಗೆದು ಬೇರು ತಿನ್ನುತ್ತೆ. ಅದು ಹಾಲು ಉತ್ಪಾದನೆಗೆ ಜಾಸ್ತಿ ಹೆಲ್ಪ್ ಆಗೋದ್ರಿಂದ ಹಸುಗಳಲ್ಲೂ ಇದು ಸೇಮ್ ಇದಿದೆ, ಏನೋ ಅದು ರಿಸಲ್ಟ್ ಇದೆ. ಹಾಗಾಗಿ ಈಗ ಇದನ್ನ ಈವನ್ ಹಸುಗಳಿಗೆ ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಇದನ್ನ ಹಸುಗಳು ಕರು ಹಾಕಿದಾಗ ಹಾಲು ಒಡ್ಕೊಂಡಿಲ್ಲ ಅಂತಂದ್ರೆ ಇದು ಗೆಡ್ಡೆನ ತಂದ್ಬಿಟ್ಟು ಅದರ ಪ್ರೈಸ್ ಆ ಗೆಡ್ಡೆನ ತಂದು ಆ ಸಿಪ್ಪೆ ತೆಗೆದು ಆ ರೂಟ್ನು ತೆಗೆದ್ಬಿಟ್ಟು ಅದನ್ನ ತೆಂಗಿನಕಾಯಿ ಮತ್ತೆ ಇದ್ರ ಜೊತೆಗೆ ಅದನ್ನ ರುಬ್ಬಿ ಬೆಲ್ಲ, ತೆಂಗಿನಕಾಯಿ, ಇನ್ನೊಂದೇನೋ ಹಾಕ್ತಾರೆ. ಇಲ್ಲ, ಅದನ್ನ ರುಬ್ಬಿಟ್ಟು ಹಸುಗಳಿಗೆ ಕೊಡ್ತಾರೆ. ಹಸುಗಳಿಗೆ ಕೊಡೋದ್ರಿಂದ ಅದರ ಹಾಲು ಜಾಸ್ತಿ ಆಗುತ್ತೆ. ಬಿಗಿನಿಂಗ್ ಅಲ್ಲಿ ಕರು ಹಾಕಿದ ಒಂದ್ 3-4 ದಿನ ಹಾಲು ಜಾಸ್ತಿ ಆಗ್ಲಿ ಅಂತ ಹೋಗ್ಲಿ ಇದೆ. ಅದಕ್ಕೆ ಗ್ಯಾಲಕ್ಟಾಗ್ ಅಂತೀವಿ ನಾವು. ಸೊ ಹಾಲು ಉತ್ಪಾದನೆ ಜಾಸ್ತಿ ಮಾಡುತ್ತೆ. ಬಟ್ ಈ ಮನುಷ್ಯರಿಗೂ ಮತ್ತೆ ಪ್ರಾಣಿಗೂ ಎರಡಕ್ಕೂ ಅನುಕೂಲ ಅನ್ನಿ. ಹೌದು. ಫ್ಲೆಕೋರ್ಷಿಯಾ ಮೊಂಟಾನಾ ಅಂತ ಕಲ್ಲು ಸಂಪಿಗೆ ಅಂತೀವಿ. ಇದು ಒಂದು ಕಾಡ್ನಲ್ಲಿ ಬಿಡುವಂತ ಹಣ್ಣು. ವೆಸ್ಟರ್ನ್ ಘಾಟ್ಸ್ ಕಡೆ ಜಾಸ್ತಿ ಇರತ್ತೆ ಇದು. ನಂದು ಇನ್ನೊಂದು ಇದು ಅಂದ್ರೆ ಇವಾಗ ನಾನು ನಿಮ್ಗೆ ಹೇಳ್ದೆ ಲೈವ್ ಫೆನ್ಸಿಂಗ್ ಅಂದ್ರೆ ಬೇಲಿಗೆ ಬೇಕಾಗಿರುವಂತ ಇದನ್ನ ಒಂದಷ್ಟು ಸ್ಪೀಶೀಸ್ಗಳನ್ನ, ಒಂದು ಪ್ರಜಾತಿಗಳನ್ನ ಮಾಡ್ತಿದ್ದೇನೆ ಅಂತ. ಹಾಗೇನೆ ವೈಲ್ಡ್ ಫ್ರೂಟ್ಸ್ ಅಂದ್ರೆ ಇದಕ್ಕೆ ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಬೇಕಾಗಂತ ಹಣ್ಣುಗಳನ್ನ ಇದನ್ನ ಗಿಡಗಳನ್ನ, ವೈಲ್ಡ್ ಫ್ರೂಟ್ಸ್ ಮಾತ್ರ ಅಂತದನ್ನ ಕಾಡು ಹಣ್ಣುಗಳನ್ನ ಗಿಡಗಳು ನಾನು ಮಾಡ್ತಾ ಇದ್ದೇನೆ. ಅದರಲ್ಲಿ ಇದು ಕಲ್ಲು ಸಂಪಿಗೆ ಅಂತ ಆಯ್ತು. ಎರಡನೇದು ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ ನಮ್ಮ ಇದಕ್ಕೆ ಪಾಲಿನೇಷನ್ಗೆ ಬೇಕಾಗಿರುವಂತ ಗಿಡಗಳು. ಇದು ಒಂದು ಕುಂಟು ನೇರಳೆ ಅಂತಾರೆ. ಅಂದ್ರೆ ನೇರಳೆನಲ್ಲೇ, ನಮ್ಮ ನೇರಳೆ ಏನಿದೆ ಅದ್ರಲ್ಲೇನೆ ಬೇರೆ ಪ್ರಜಾತಿ ಇದು. ಸೊ ಇದರಲ್ಲಿ ತುಂಬಾ ಹೂ ಬಿಡುತ್ತೆ. ಇದು ಎಷ್ಟಂದ್ರೆ ಇದರಲ್ಲಿ ಒಂದೇ ಹೂ ಬಿಟ್ಟಾಗ ಸೀಸನ್ ಅಲ್ಲಿ ಲಕ್ಷಾಂತರ ತುಂಬಿಗಳು ಇದ್ರಲ್ಲಿ ಬರುತ್ತೆ. ಸೊ ಪಾಲಿನೇಷನ್ ಹೂ ಅಲ್ಲ, ಇದ್ರಲ್ಲೂ ಕಾಯಿ ಬಿಡುತ್ತೆ ನೇರಳೆ. ನೇರಳೆನೆ, ಬಟ್ ನೇರಳೆನಲ್ಲೇ ಬೇರೆ ಬೇರೆ ತರ ಇರುತ್ತೆ. ಅದ್ ಕುಂಟು ನೇರಳೆ. ಹಾಗಿರುತ್ತಲ್ಲ, ಇದು ಕುಂಟು ನೇರಳೆ ಅಂತಾರೆ. ಕೆಲವರು ನಾಯಿ ನೇರಳೆ ಅಂತಾರೆ. ಈ ಕುಂಟು ನೇರಳೆ ಅಂತಾರೆ. ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗತ್ತೆ. ಇದ್ರಲ್ಲೂ ತುಂಬಾ ಇದು ಪಾಲಿನೇಷನ್ಗೆ ಅಂತ ಬೆಳೆಸ್ತಾ ಇರೋದು. ಈಗ ಈ ಗಿಡ ಇದೆಯಲ್ಲ, ಸೊ ಇದು ನಮ್ಮ ದಾಸವಾಳ ಜಾತಿಗೆ ಸೇರಿರುವಂತ ಗಿಡ. ಇದಕ್ಕೆ ಅಬುಟಿಲಾನ್ ರ್ಯಾನಡೆ ಅಂತೀವಿ. ಇದು ಮಹಾರಾಷ್ಟ್ರದಲ್ಲಿ 3-4 ಜಿಲ್ಲೆನಲ್ಲಿ ಮಾತ್ರ ಇರುವಂತ ಎಂಡಮಿಕ್ ಮತ್ತೆ ಅಳಿವಿನಲ್ಲಿ ಅಂಚಿನಲ್ಲಿರುವಂತ ಸಸ್ಯ ಇದು. ಓಕೆ, ಅಬುಟಿಲಾನ್ ರ್ಯಾನಡೆ ಅಂತ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಇದಕ್ಕೆ ಕನ್ನಡ ಹೆಸರು ಇಲ್ಲ. ಹಿಂದಿನಲ್ಲಿ ಇದಕ್ಕೆ ಸೋನ್ ಗಂಟ ಅಂತಾರೆ. ಅಂದ್ರೆ ಮರಾಠಿನವ್ರು ಆಕ್ಚುಲ್ ಆಗಿ. ಯಾಕಂದ್ರೆ ಇದು ಬರೀ ವೆಸ್ಟರ್ನ್ ಘಾಟ್ಸ್ ಅಲ್ಲಿ, ನಮ್ಮ ಉತ್ತರ ಕನ್ನಡ ಮತ್ತೆ ಇದರಲ್ಲಿ ಕೊಲ್ಲಾಪುರ ಆ ಏರಿಯಾದಲ್ಲಿ ಮಾತ್ರ ಸಿಗತ್ತೆ. ಇದು ಸೋನ್ ಗಂಟ ಅಂತ ಹೇಳ್ತಾರೆ. ಒಂದ್ ವೇಳೆ ಗೊತ್ತಿದ್ದವ್ರು ತಿಳಿಸಬಹುದು ಏನಂತಾರೆ ಅನ್ನೋದನ್ನ. ಅಲ್ವಾ? ಇದು ನಿಮ್ಮ ಸಿಂಧೂರ ಅಂತ ಇದರಿಂದ ಇದು ಕೆಂಪು ಕಲರ್. ಇದರಲ್ಲಿ ಬೀಜ ಇದೆಯಲ್ಲ, ಅದರಿಂದ ನ್ಯಾಚುರಲ್ ಡೈ ಮಾಡ್ತಾರೆ. ಕುಂಕುಮ ಅಂತಾರೆ ಕೆಲವರು, ಸಿಂಧೂರ ಅಂತಾರೆ. ವೆಸ್ಟರ್ನ್ ಘಾಟ್ ಸ್ಪೀಶೀಸ್. ಇದಕ್ಕೆ ನೋಥೋಪೊಡಾಯ್ಟಿಸ್ ನಿಮೋನಿಯಾನ ಅಂತಾರೆ. ಕನ್ನಡದಲ್ಲಿ ದುರ್ವಾಸನೆ ಮರ ಅಂತಾರೆ. ಇದು ತುಂಬಾ ದುರ್ವಾಸನೆ ಇರ್ತದೆ. ಹೂ ಬಿಟ್ಟಾಗ ತುಂಬಾ ಕೆಟ್ಟ ವಾಸನೆ ಇರತ್ತೆ. ಇದರಿಂದ
ಕ್ಯಾನ್ಸರ್ ಆಂಟಿ ಕ್ಯಾನ್ಸರ್ ಡ್ರಗ್ ಕ್ಯಾಂಪೋಥೀಸಿನ್ ಅಂತ ಆಂಟಿ ಕ್ಯಾನ್ಸರ್ ಡ್ರಗ್ ನ ಮಾಡ್ತಾರೆ ಇದರಲ್ಲಿ. ಹಾ, ತುಂಬಾ ಅಪರೂಪದಲ್ಲಿ ಅಪರೂಪ ಇರುವಂತವೇ ಗಿಡಗಳಿದಾವೆ ಅನ್ಸುತ್ತೆ. ನಾವೆಲ್ಲೂ ಕೇಳೇ ಇಲ್ಲ ಇದನ್ನೆಲ್ಲ. ಹಾ, ಸೊ ಇದರಲ್ಲಿ ನಾನು ಹೇಳ್ದಾಗೆ ಕೆಲವು ಅಂದ್ರೆ ನಮ್ಗೆ ನಮ್ ದೇಶದಲ್ಲಿ ಇಂಡಿಯಾದಲ್ಲಿ ಬಿಟ್ಟು ಬೇರೆ ಈ ನೆಲ್ಲು ಸಿಗದೆ ಪ್ರಪಂಚದಲ್ಲಿ ನೆಲ್ಲು ಅದಕ್ಕೆ ನಾವು ಎಂಡೆಮಿಕ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ ಇಂಗ್ಲೀಷಲ್ಲಿ. ಸೊ ಅದು ಎಂಡೆಮಿಕ್ ಪ್ಲಾಂಟ್ಸ್ ಇದೆ ನನ್ನ ಹತ್ರ. ಅದು ಬಿಟ್ಟು ನಾವು ಇದರಲ್ಲಿ ಏನಿದೆ ಅದಕ್ಕೆ ಅಳಿವಿನಂಚಿನಲ್ಲಿರುವಂಥ ಸಸ್ಯಗಳಂತ ಹೇಳ್ತೀವಲ್ಲ, ಅಂಥದ್ದು ನನ್ನ ಹತ್ರ ಒಂದು 20-25 ಪ್ರಜಾತಿ ಇದೆ. ಇದನ್ನೆಲ್ಲ ಯಾಕೆ ಅಂದರೆ ಅದನ್ನೇ ಸಂರಕ್ಷಣೆ ಮಾಡಬೇಕಾಗಿರೋದು. ನಾವು ನಾರ್ಮಲ್ ಆಗಿ ಇವಾಗ ನಾವು ಬೇವು, ಆಲ, ಅರಳಿ ಇದು ಎಲ್ಲರೂ ಬೆಳೀತಿದ್ದಾರೆ, ಎಲ್ಲ ಕಡೆ ಬೆಳೀಲೂಬಹುದು. ಇದು ಆ್ಯಕ್ಚುಲ್ ಆಗಿ ಈಗ ಎಲ್ಲೋ ಒಂದು ಕಡೆ ಮಾತ್ರ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವಾಗಲೂ ಎಕ್ಸಾಂಪಲ್ ಹೇಳ್ತಿರ್ತೇನೆ. ಈಗ ಸಂಡೂರಿಂದು ಇದ್ರಲ್ಲಿ ನಾನು ಸಂಡೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕ್ರೋಟಲೇರಿಯಾ ಸಂಡೂರೆನ್ಸಿಸ್ ಅಂತ ಒಂದು ಪ್ರಜಾತಿ ಇದೆ. ಆ ಗಿಡದ್ದು ಇದು ಏನಂದ್ರೆ ಅದು ಪ್ರಪಂಚದಲ್ಲಿ ಸಂಡೂರ್ ಹಿಲ್ಸ್ ಬಿಟ್ಟು ಬೇರೆ ಇನ್ನೆಲ್ಲೂ ಇಲ್ಲ. ಹೌದಾ? ಹಾ, ಈಗ ಅಲ್ಲಿ ಮೈನಿಂಗ್ ಆಗ್ತಿದೆ, ಅದು ಗೊತ್ತೇ ಇದೆ. ಅಲ್ಲಿ ಈಗ ಸದ್ಯದಲ್ಲಿ ಒಂದು 40 ಮೈನಿಂಗ್ ಆಕ್ಟಿವ್ ಮೈನ್ಸ್ ಗಳಿದಾವೆ. ಸೊ ಈ ಡೆವಲಪ್ಮೆಂಟ್ ಅಲ್ಲಿ ಅದೆಲ್ಲೋ ಒಂದ್ ಕಡೆ ಅಕಸ್ಮಾತ್ ಅದ್ರದ್ದು ಏನಿದೆ ಹ್ಯಾಬಿಟ್ಯಾಟ್ ಏನಿದೆ ಅಥವಾ ಅದು ಅಲ್ಲಿ ಹೋಯ್ತು ಅಂದ್ರೆ ಡಿಸ್ಟರ್ಬ್ ಆಯ್ತು ಅಂದ್ರೆ ಆ ಜಾಗ ಮತ್ತೆ ಇನ್ನೆಲ್ಲೂ ಸಿಗೋದಿಲ್ಲ. ಯಾಕಂದ್ರೆ ಇರೋದೇ ಒಂದ್ ಕಡೆ. ಅಟ್ಲೀಸ್ಟ್ ನಮಗ್ ಗೊತ್ತಿರೋದು ಇವತ್ತಿನ ಅದ್ರ ಬಗ್ಗೆ ಇರೋ ಮಾಹಿತಿ ಪ್ರಕಾರ ಇದೊಂದೇ ಕಡೆ ಇರೋದು ಇಲ್ಲಿವರೆಗೂ ನಮ್ಗೆ ಗೊತ್ತಿರೋ. ಹಾ, ಆ ತರದ್ದು ಇದೆ. ಹಾ, ಆ ತರದ್ದೆಲ್ಲ ಇದಾವೆ. ಹಾಗಾಗಿ ಹಾ, ಅದಕ್ಕೋಸ್ಕರ ಅಂತದನ್ನೇ ಉಳಿಸ್ಬೇಕು, ನಾವು ಸಂವರ್ಧನೆ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ಹಾ, ಅದು ಇದೆ. ಹಾ, ತೋರಿಸ್ತೇನೆ ನಾನು ಅದು. ಸೊ ಇದು ಇವಾಗ ಅಬುಟಿಲಾನ ಆ ತರದ್ದೇ ಒಂದು ಸಸ್ಯ.